ನಮ್ಗೆ ಒಳ್ಳೇದಾಗಬೇಕು, ಮನೇನೂ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ಅಂತ ನಾವು ಕೋರಿಕೆ ಕೊಟ್ಟಿದ್ದೆ. ಅದೆಲ್ಲ ಆಗಿದೆ. ಎಲ್ಲ ಆಗಿದೆಯಾ? ನಿಮ್ಗೆ ಇಲ್ಲಿ ಬಂದಮೇಲೆ ನಿಮ್ಗೆ ಏನು ಅಂದ್ಕೊಳ್ಳಿ ಕೋರಿಕೆ ಎಲ್ಲ ತುಂಬ ಎಲ್ಲ ನೆರವೇರಿದೆ, ಎಲ್ಲ ದೈವಲ್ಲಿದೆ. ಅದೇ ನೀವೇನು ಕೋರಿಕೆ ಅದು ಹೇಳಿದ್ರೆ ಸರಿ. ನೀವೇನು ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಸಂಬಳ ಬೇಕು ಅಂತ ಎಲ್ಲ ಚೆನ್ನಾಗಿ ಬಂದಿದೆ, ಎಲ್ಲ ನೆರವೇರಿದೆ. ಆಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತದಲ್ಲ, ಎಲ್ಲ ಸಮಾಜ ಎಲ್ಲ ಚೆನ್ನಾಗಿದೆ. ಬರೋರಿಗೆ ಭಕ್ತಾದರಿಗೆ ಏನು ಹೇಳಿಸ್ತೀರಾ? ಬರೋ ಭಕ್ತರಿಗಾದರೆ ನಂಬಿಕೆ ಇಟ್ಕೊಂಡು ಜನರನ್ನ ಭಕ್ತಿಯಿಂದ ಬಂದು ಅವ್ರ ಕೋರಿಕೆ ಕೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಓಕೆ. ಈಗಾಗಲೇ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿದಿದ್ದಾರೆ. ಮಾಂಗಲ್ಯ ಭಾಗ್ಯವನ್ನು ಕಾಣದ, ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರುತ್ತಿವೆ. ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಭೀಮರಾಜ ಗುರುಗಳು ನಮ್ಮೊಡನೆ ಇದ್ದಾರೆ. ಅವರ ಹತ್ರನೇ ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ತೆ ಗುರುಗಳೇ. ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ? ಇದು ಬಂದು 22-23 ವರ್ಷದ ಹಳೆ ದೇವಸ್ಥಾನ. 22-23 ವರ್ಷ ಅಂದ್ರೆ ನೀವೇ ಸಂಸ್ಥಾಪನೆ ಮಾಡಿದ್ದ ಹೇಗೆ? ಹೌದು, ನಮ್ಮ ತಂದೆಯವರಿದ್ರು. ನಮ್ಮ ತಂದೆಯವರಿಂದ ಮೂಲತಃ ಇದಾಗಿತ್ತು ದೇವಸ್ಥಾನ. ಅದಕ್ಕೂ ಮುಂಚೆಯಿಂದ ಉತ್ತಾ ಇದೆ. ಸುಮಾರು ನಾವು ಈ ಭೂಮಿ ತೆಗೆಯೋದಕ್ಕಿಂತ ಮುಂಚೆಯಿಂದನೂ ಉತ್ತಾ ಇದೆ. ಉತ್ತದಲ್ಲಿ ದೇವಿ ನೆಲೆಸಿದ್ದಾಳೆ ಅಂತೇಳಿ ನಾವು ಅಲ್ಲೇ ಒಂದು ಚಪ್ಪರ ಹಾಕಿ ಪೂಜೆ ಮಾಡ್ತಾ ಇದ್ವು. ನಮ್ಮ ತಾಯಿಯವರು ಈ ದೇವಾಲಯ ಬಂದು ನಡುವತ್ತಿಯಲ್ಲಿದೆ, ತಾಯಿ ಮಾಂಕಾಳಮ್ಮ ಅಂತೇಳಿ. ಆ ದೇವಸ್ಥಾನಕ್ಕೆ ತುಂಬ ನಾನು ಹುಟ್ಟಿದ್ದಕ್ಕಿಂತ ಮುಂಚೆಯಿಂದ ನಮ್ಮ ತಾಯಿಯವರು ಆ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ರು. ಮತ್ತೆ ಅವರಿಂದನೇ ಸಂಕಲ್ಪ ಆಗಿ ಅವರಿಂದನೇ ಅವ್ರ ಕನಸಲ್ಲಿ ಬಂದು ಇಲ್ಲಿ ನನಗೊಂದು ಗುಡಿ ಬೇಕು, ನನಗೊಂದು ಸ್ಥಾನ ಬೇಕು ಅಂತ ಕೇಳಿದಾಗ ಇಲ್ಲಿ ದೇವಸ್ಥಾನ ಅಂತ ಪ್ರಾರಂಭ ಮಾಡೋದಕ್ಕೆ ಹೋಗ್ತೀವಿ. ಪ್ರಾರಂಭದಲ್ಲೇನೆ ಇನ್ನೇನು ಬೆಳಗ್ಗೆ ನಾವು ಪೂಜೆ ಮಾಡಬೇಕು. ರಥಸಪ್ತಮಿ ದಿನ ಇಲ್ಲಿ ಪಾಯ ಹಿಡಿಬೇಕಾದ್ರೇ ಪಾಯ ಆಗಿರುವಾಗಲೇ ಹುತ್ತದಲ್ಲೇ ಒಂಚೂರು ಕಳಶ ಉದ್ಭವ ಆಗುತ್ತೆ. ಆ ಕಳಶ ಉದ್ಭವ ಆದ ಮೇಲೆ ಇದ್ದಿದ್ದು ನಮಗೆ ಆಕರ್ಷಣೆ ಆಗುತ್ತೆ. ಆಗ ದೇವಸ್ಥಾನ ಮಾಡಿ ಅಂದ್ರೆ ನಿಮ್ಗೆ ಪ್ರೇರಣೆ ಆಗಿದ್ದು ನಿಮ್ಮ ತಾಯಿಯವ್ರ ಕಡೆಯಿಂದ? ಅಂದ್ರೆ ಅವರು ದೇವಸ್ಥಾನನ ಕಟ್ಸಿ ನೀವು ಮುಂದುವರಿಸ್ಕೊಂಡು ಹೋಗ್ತೀರಲ್ಲ, ಅಥವಾ ನೀವೇ ಕಟ್ಸಿದ್ದ ಹೇಗೆ? ನಮ್ಮ ತಂದೆಯವರೇ ಕಟ್ಸಿದ್ದು, ನಾವೇ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು. ಅವತ್ತಿಂದ ನಾವು ಪೂಜೆ ನಮ್ಮ ಕೈಯಲ್ಲೇ ಮಾಡಿಸಿರೋದು. ನಮ್ಮ ತಾಯಿಯವರು ನನಗೆ ಇದಾಗುತ್ತೆ ಅದು ಅಂತೇಳಿ ನಮ್ಮ ತಾಯಿಯವ್ರಿಗೆ ಅಮ್ಮನವರು ತಿಳಿಸ್ಕೊಟ್ಟ ಮೇಲೆ ನಾನೇ ಬಿಟ್ಟಿದ್ದು. ಅವತ್ತಿಂದನೂ ಕೂಡ ದೇವರು ನಿಮ್ಗೆ ಅವತ್ತಿಂದ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀರಾ. ಈ ಹುತ್ತ ಅಂತ ಅಂದ್ರೆ ಗುರುಗಳೇ, ಈ ಜಾಗ ನೀವು ತಗೊಂಡ್ರಕ್ಕೂ ಮುಂಚೆನೆ ಹುತ್ತ ಇತ್ತು. ಆದ್ರೂ ಕೂಡ ನೀವು ಜಾಗ ತಗೊಂಡು ನಾವು ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ದೇವಸ್ಥಾನ ತಾನಾಗಿ ಆಯ್ತು. ಗುರುಗಳೇ, ಈ ದೇವಸ್ಥಾನದಲ್ಲಿ ನೀವು ಶಾಸ್ತ್ರಗಳನ್ನು ಹೇಳ್ತೀರಾ? ಯಾವ ರೀತಿ ಶಾಸ್ತ್ರ? ನಾವಿಲ್ಲಿ ಅಂಜನ ಶಾಸ್ತ್ರ ಇದೆ, ಮತ್ತೆ ಕವಡೆ ಶಾಸ್ತ್ರ ಇದೆ, ಮುಖ ದರ್ಶನ ಶಾಸ್ತ್ರ ಮಾಡ್ತೀವಿ. ಮುಖ ನೋಡಿ ಶಾಸ್ತ್ರ ಹೇಳ್ತೀರಾ, ಅಂಜನ ಶಾಸ್ತ್ರ ಮತ್ತೆ ಕವಡೆ ಶಾಸ್ತ್ರ ಹೇಳ್ತೀರಾ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಏನ್ ನಡೆದಿದೆ ಅಂತ ಹೇಳಿಲ್ಲ ಅಂದ್ರೂ ಕೂಡ ನೀವು ಹಿಂದೆ ಏನಾಗಿದೆ, ಮುಂದೆ ಯಾವ ರೀತಿ ನಡೀತಾರೆ ಭವಿಷ್ಯ ಹೇಳ್ತೀರಾ. ಗುರುಗಳೇ, ಇವಾಗ ಕೆಲವೊಬ್ಬೊಬ್ರು ಹೇಳ್ತಾರೆ ಮಾಟ ಮಂತ್ರ ವಾಮಾಚಾರ. ಇಲ್ಲಿ ಬಂದವರು ಕೂಡ ಎಷ್ಟೊಂದು ಜನ ನಮ್ಗೆ ಮಾಟ ಮಂತ್ರ ಆಗಿತ್ತು, ಗುರುಗಳು ಏನು ಹೇಳಿಲ್ಲ, ಪೂಜೆ ಹವನ ಏನು ಹೇಳಿಲ್ಲ, ಬರೀ ತಡೆ ಹೊಡಿಸಿ ಸಾಕು ಅಂತ ಹೇಳಿದ್ರು. ಅದಕ್ಕೂ ಕೂಡ ದುಡ್ಡೇ ಇಸ್ಕೊಂಡಿಲ್ಲ. ತಡೆ ಹೊಡಿತಿದ್ದಂಗೆ ನಮ್ಗೆ ಆರೋಗ್ಯ ಸರಿ ಹೋಯ್ತು ಅಥವಾ ಕೆಲಸಗಳೆಲ್ಲ ನೆರವೇರಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು. ತಡೆ ಹೊಡಿಯೋದು ಅಂದ್ರೆ ಅದು ಯಾವ ರೀತಿ ತಡೆ ಹೊಡಿಯೋದು, ಅದರಿಂದ ಆಗೋ ಉಪಯೋಗಗಳೇನು? ಇಲ್ಲಿ ಯಾವುದೇ ಒಂದು ನರದೃಷ್ಟಿ ಅಂದ್ರೆ ಮಾನು ಕೆಡುಕು ಮಾಡಬೇಕಂದ್ರೇನೆ ಅದು ಕೆಡುಕಾಗಿರಲ್ಲ. ಇವನು ಬದುಕ್ತಾವನಲ್ಲಪ್ಪ ಅಂತ ನಾವು ಹೊಟ್ಟೆ ಊರಿ ಬಿದ್ದು ಬಿಟ್ರೆ ಅದೇ ಕೆಡುಕಾಗ್ಬಿಟ್ಟಿರುತ್ತೆ. ಅದೇ ಕೆಡುಕು ಚೆನ್ನಾಗಿ ಮಾಡ್ಬೇಕು ಅಲ್ವಾ? ಆ ಕೆಡುಕಿನ ಭೂತಿನ ಹೋಗ್ಬೇಕು ಅನ್ನೋದಾದ್ರೆ ಒಂದು ತಡೆ. ಅದಕ್ಕೆ ಒಂದು ಕುಡಿಕೆ ಒಳಗಡೆ ಎಳ್ಳು ಮತ್ತೆ ಬಿಚ್ಚೋಲೆ ಮತ್ತೆ ಈ ಬುತ್ತಿ, ತೆಂಗಿನಕಾಯಿ, ಮೊಟ್ಟೆ, ನಿಂಬೆಹಣ್ಣು ಇಷ್ಟು ಜೋಡಿಸಿ
ಇಲ್ಲಿ ತಡೆ ಹೊಡೆದು ಆ ತಡೆ ಹೊಡೆಯೋದ್ರಿಂದ ಎಷ್ಟೋ ಕಷ್ಟಗಳು ಕಣ್ದೃಷ್ಟಿ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ಎಲ್ಲ ತರಹದ ದೃಷ್ಟಿ ದೋಷಗಳು ಅಲ್ಲಿ ಕಡಿತವೆ. ನಿವಾರಣೆ ಅದನ್ನ ನಮ್ಮ ವೀಕ್ಷಕರಿಗೆ ಒಂದ್ಸಲಿ ತೋರಿಸ್ಕೊಡ್ತೀರಾ ಯಾವ ಥರ ನಿವಾರಣೆ ಮಾಡಿದ್ದೀರಾ? ಮಾಡ್ಬೋದು ಆಮೇಲೆ